ಸೆರೆ ಹಿಡಿದಿರುವ ಛಾಯಾಚಿತ್ರಗಳು ಸಲ್ಲಿಕೆ ಆಗಿರುವಂತದ್ದು. ಕಟ್ಟಡದ ಒಳಗೆ ಬಿದ್ದು ಸ್ಫೋಟಗೊಂಡಿವೆ ಭಾರತದ ಮಿಸೈಲ್ಗಳು. ದಾಳಿಯಲ್ಲಿ ಸ್ಪೈಸ್ 2000 ಲೇಸರ್ ತಂತ್ರಜ್ಞಾನವನ್ನ ಕೂಡ ಬಳಕೆ ಮಾಡಲಾಗಿರುವಂತದ್ದು. ವಾಯುಪಡೆ ದಾಳಿಯಲ್ಲಿ ಇಸ್ರೇಲ್ ನಿರ್ಮಿತ ಮಿಸೈಲ್ ಅನ್ನ ಕೂಡ ಬಳಸಲಾಗಿದೆ. ವಾಯುಸೇನೆ ದಾಳಿಯಲ್ಲಿ ಇಸ್ರೇಲ್ ನಿರ್ಮಿತ ಮಿಸೈಲ್ ಬಳಕೆ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದಾಳಿಗೂ ಮೊದಲು ಹಾಗೂ ದಾಳಿಯ ನಂತರದ ಒಂದು ಚಿತ್ರಣ ಯಾವ ರೀತಿಯಾಗಿದೆ ಅನ್ನೋದನ್ನ ಫೆಬ್ರವರಿ 26ರಂದು ನಡೆದಂತಹ ಏರ್ ಸ್ಟ್ರೈಕ್ ಈಗ ಕೇಂದ್ರ ಸರ್ಕಾರಕ್ಕೆ ದಾಖಲೆಯನ್ನ ಸಲ್ಲಿಸಿದೆ ವಾಯುಸೇನೆ. ಏರ್ ಸ್ಟ್ರೈಕ್ ಸಾಕ್ಷಿ ಯಾರೆಲ್ಲ ಕೇಳ್ತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದು ರೀತಿ ಮುಖಭಂಗ. ಏರ್ ಸರ್ಜಿಕಲ್ ಸ್ಟ್ರೈಕ್ ಸೂಪರ್ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಈ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಹೆಡ್ ಅಜಿತ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಿತ್, ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಯಾವಾಗ ದಾಳಿ ಆಯ್ತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೆಲವೊಂದಿಷ್ಟು ಜನ ಇನ್ನೂ ಕೂಡ ನಂಬೋದಕ್ಕೆ ರೆಡಿ ಇಲ್ಲ. ಸಾಕ್ಷ್ಯ ಕೊಡಿ ಅಂತ ಹೇಳ್ತಾಲೆ ಬರ್ತಾ ಇದ್ದಾರೆ. ಈಗ ಅಂಥವ್ರೆಲ್ರಿಗೂ ಕೂಡ ವಾಯುಸೇನೆ ಸಾಕ್ಷ್ಯ ನೀಡಿದಂತಲ್ವಾ ಇದು? ಖಂಡಿತವಾಗಿ ವಾಯುಸೇನೆಯ ಏರ್ ಚೀಫ್ ಮಾರ್ಷಲ್ ಮೊನ್ನೆನೇ ಹೇಳಿದ್ರು, ಗುರಿಯ ಮೇಲೆ ದಾಳಿ ಮಾಡೋದು ನಮ್ಮ ಕೆಲಸ, ಹೆಣಗಳನ್ನು ಎಣಿಸೋದು ಅಲ್ಲ ಅಂತ. ಅಫ್ಕೋರ್ಸ್ ಹಿ ವಾಸ್ ರೈಟ್. ಅದಕ್ಕೆ ವಾರ್ ಡ್ಯಾಮೇಜ್ ಅಸೆಸ್ಮೆಂಟ್ ಅನ್ನುವಂಥ ಸಪ್ರೇಟ್ ಆದಂಥ ಟೀಮ್ ಇರುತ್ತೆ. ಆ ಟೀಮ್ ರಿಪೋರ್ಟ್ ಕೊಡುತ್ತೆ. ಏರ್ಫೋರ್ಸ್ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ನೀವು ಮಾಡಿದ ದಾಳಿಯಿಂದ ಶತ್ರುವಿಗೆ ಆದಂಥ ನಷ್ಟ ಎಷ್ಟು ಅನ್ನುವ ರಿಪೋರ್ಟನ್ನು ವಾರ್ ಡ್ಯಾಮೇಜ್ ಅಸೆಸ್ಮೆಂಟ್ ಟೀಮ್ ಕೊಟ್ಟಿರುತ್ತೆ. ಅಂಥದ್ದೊಂದು 12 ಪುಟಗಳ ರಿಪೋರ್ಟನ್ನು ಈಗ ಏರ್ಫೋರ್ಸ್ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಅನ್ನುವಂಥ ಮಾಹಿತಿ. ಅದರ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಿ, ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ವೀಣಾ, ಇಲ್ಲಿ ಬಳಸಲಾಗಿರುವಂಥ ಸ್ಪೈಸ್ 2000 ಅನ್ನುವ ಮಿಸೈಲ್ ಏನಿತ್ತು, ಆ ಮಿಸೈಲ್ ಸ್ಪೆಷಲೈಸೇಷನ್ ಅದು ಕಾಂಕ್ರೀಟ್ ಫ್ಲೋರನ್ನು ತೂತು ಮಾಡಿ ಒಳಗೋಗಿ ಆ ನಂತರ ಒಳಗೆ ಬ್ಲಾಸ್ಟ್ ಆಗುವಂಥದ್ದು. ಡ್ಯಾಮೇಜ್ ಆಗಿರುವಂಥ ಕಾಂಕ್ರೀಟ್ ಫ್ಲೋರ್ಗಳನ್ನು ನೀವು ಇಲ್ಲಿ ನೋಡಬಹುದು. ಏರ್ ಸ್ಟ್ರೈಕ್ಗಿಂತ ಮುಂಚಿನ ಫೋಟೋಗಳನ್ನು ತೆಗೆದು ನೋಡಿದಾಗ ಇಲ್ಲಿ ಬಹಳ ಸ್ಪಷ್ಟವಾಗಿ ಇವೆಲ್ಲ ಫ್ಲೋರ್ಗಳು ಕೂಡ ತುಂಬ ನೀಟಾಗಿತ್ತು, ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಇರಲಿಲ್ಲ. ಇದು ಏರ್ ಸ್ಟ್ರೈಕ್ ನಂತರದ ಫೋಟೋಗಳು. ಏರ್ ಸ್ಟ್ರೈಕ್ ಬಿದ್ದಿರುವಂಥ ಮಿಸೈಲ್ ಕೊಟ್ಟಿರುವ ಏಟಿನಿಂದಾಗಿ ಛಾವಣಿಗಳು, ಆ ಕಟ್ಟಡದ ಛಾವಣಿಗಳು ಬಿದ್ದಿರೋದನ್ನು ನಾವಿಲ್ಲಿ ನೋಡಬಹುದು. ಏರ್ಫೋರ್ಸ್ ಹೇಳ್ತಾ ಇದೆ 80% ಆಫ್ ಅವರ್ ಅಟ್ಯಾಕ್ಸ್ ಹ್ಯಾವ್ ಬೀನ್ ಸಕ್ಸಸ್ಫುಲ್ ಅಂತ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಗಮನಿಸಬೇಕು. ಭಾರತ ಏರ್ ಸ್ಟ್ರೈಕ್ ಮಾಡಿದ ಮಾರನೇ ದಿವಸ ಸ್ವತಃ ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳಿದ್ರು, ನಮಗೇನೂ ನಷ್ಟ ಆಗಿಲ್ಲ, ನಾವು ಮೀಡಿಯಾದವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ತೋರಿಸೋದಕ್ಕೆ ತಯಾರಾಗಿದ್ವಿ, ಆದರೆ ನಮ್ಮ ಹೆಲಿಕಾಪ್ಟರ್ಗಳು ಹಾರಾಡೋದಕ್ಕಾಗ್ತಿಲ್ಲ, ಹವಾಮಾನ ಸರಿ ಇಲ್ಲ ಅನ್ನೋ ಮಾತನ್ನು ಇಮ್ರಾನ್ ಖಾನ್ ಹೇಳಿದರು. ಹಾಗಾದರೆ ಪಾಕಿಸ್ತಾನದಲ್ಲಿ ಹವಾಮಾನ ಇನ್ನೂ ಸರಿಯಾಗಿಲ್ವಾ? ಇನ್ನೂ ತನಕ ಪತ್ರಕರ್ತರನ್ನ ಕರ್ಕೊಂಡು ಹೋಗಿ ನೋಡಿ ನಮ್ದು ಇನ್ನೂ ಡ್ಯಾಮೇಜ್ ಆಗಿಲ್ಲ ಅಂತ ತೋರಿಸೋದಕ್ಕಾಗಿಲ್ಲ. ಪಾಕಿಸ್ತಾನಿ ಪತ್ರಕರ್ತರಿಗೂ ಅಲ್ಲಿಗೆ ಕರೆದುಕೊಂಡು ಹೋಗಿಲ್ಲ, ಇಂಟರ್ನ್ಯಾಷನಲ್ ಮೀಡಿಯಾದವ್ರಿಗೂ ಕರೆದುಕೊಂಡು ಹೋಗಿಲ್ಲ. ರಾಯ್ಟರ್ಸ್ ಅನ್ನುವಂಥ ಸಂಸ್ಥೆಗಳು ಕೂಡ ಕೇವಲ ಸ್ಯಾಟಲೈಟ್ ಇಮೇಜ್ಗಳನ್ನು ಬಳಸಿಕೊಂಡು ವರದಿಗಾರಿಕೆಯನ್ನು ಮಾಡ್ತಾ ಇವೆಯೇ ಹೊರತು ಒಬ್ಬ ಪತ್ರಕರ್ತ ಅಲ್ಲಿಗೆ ಹೋಗಿ ನೋಡಿರುವಂಥ ವರದಿ ಇಲ್ಲ. ಒಂದು ವಿಡಿಯೋ ಕೂಡ ಪಾಕಿಸ್ತಾನದ ಕಡೆಯಿಂದ ಬಂದಿಲ್ಲ ಅನ್ನೋದು ಬಹಳಷ್ಟು ತಥ್ಯಗಳನ್ನು ಹೇಳುತ್ತೆ. ವೀಣಾ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇಮ್ರಾನ್ ಖಾನ್ ಏರ್ ಸ್ಟ್ರೈಕ್ ಆದ ಮಾರನೇ ದಿನ ಬೆಳಗ್ಗೆ ಹೇಳಿದ್ರು, ನಾವು ಮೀಡಿಯಾದವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗೋದಕ್ಕೆ ತಯಾರಾಗಿದ್ವಿ, ಆದರೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗ್ತಾ ಇಲ್ಲ, ಹವಾಮಾನ ಸರಿ ಇಲ್ಲ ಅನ್ನುವ ಮಾತನ್ನು. ಹಾಗಾದ್ರೆ ಹವಾಮಾನ ಇನ್ನೂ ಸರಿಯಾಗಿಲ್ವಾ ಪಾಕಿಸ್ತಾನದಲ್ಲಿ? ಯಾಕೆ ಒಂದಷ್ಟು ಜನ ಮೀಡಿಯಾದವ್ರನ್ನ ಕರ್ಕೊಂಡು ಹೋಗಿ ನೋಡಿ ಬಾಲಾಕೋಟ್ನಲ್ಲಿ ಜೈಷ್ ಎ ಮೊಹಮ್ಮದ್ನ ತರಬೇತಿ ಕೇಂದ್ರಕ್ಕೆ ಏನೇನೂ ಹಾನಿಯಾಗಿಲ್ಲ ಅಂತ ಯಾಕೆ ಪಾಕಿಸ್ತಾನ ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ. ಬಹುಶಃ ಪಾಕಿಸ್ತಾನ ಇನ್ನೊಂದಷ್ಟು ಸಮಯ ತಗೊಂಡು ಎಲ್ಲ ಕಟ್ಟಡಗಳನ್ನು ಅವಸರವಾಗಿ ಮತ್ತೊಮ್ಮೆ ಕಟ್ಟಿ ಆ ನಂತರ ಕರ್ಕೊಂಡು ಹೋಗಿ ಮಾಧ್ಯಮಕ್ಕೆ ತೋರಿಸೋ ಹಾಗೆ ಕಾಣಿಸ್ತಾ ಇದೆ. ವೀಣಾ, ಎಸ್ ಎಕ್ಸಾಕ್ಟ್ಲಿ ಅಜಿತ್, ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಾಕಿಸ್ತಾನ ಎಷ್ಟು ನಿಜ ಹೇಳುತ್ತೆ ಅನ್ನುವಂಥದ್ದು. ಸೊ ಈಗ 2 ದೃಶ್ಯಾವಳಿಗಳ ಇಮೇಜ್ಗಳನ್ನ ನಾವು ನೋಡ್ತಾ ಇದ್ದೀವಿ, ದಾಳಿಗೂ ಮುಂಚೆ ಹಾಗೇನೆ ದಾಳಿಯ ನಂತರ. ಇವೆರಡರ ವ್ಯತ್ಯಾಸವನ್ನ ತಿಳಿಸೋದಾದ್ರೆ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿದೆ. ವೀಣಾ, ದಾಳಿಗೂ ಮುಂಚಿನ ಫೋಟೋ ಏನಿದೆ, ಸ್ಯಾಟಲೈಟ್ ಇಮೇಜ್ಗಳು, ಆ ಇಮೇಜ್ಗಳಲ್ಲಿ ನೀವು ಈ ತರಬೇತಿ ಕೇಂದ್ರಗಳ ಛಾವಣಿಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಸಮತಟ್ಟಾದ ಛಾವಣಿಗಳನ್ನು ನೋಡಬಹುದು. ಇಲ್ಲಿ ಈ ಛಾವಣಿಗಳ ಬಿದ್ದು ಹೋಗಿದೆ, ಈ ಛಾವಣಿಗಳ ಬಿದ್ದು ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಇಸ್ರೇಲಿ ಸ್ಪೈಸ್ 2000 ಕ್ಷಿಪಣಿಯ ವಿಶೇಷತೆ ಅದು ವೀಣಾ, ಅದು ಸ್ಪೆಷಲ್ ಆಗಿ ಮಾಡಿರುವಂಥದ್ದು ಗುಹೆಗಳಲ್ಲಿ, ಅಫ್ಘಾನಿಸ್ತಾನದ ಗುಹೆಗಳಲ್ಲಿ ಅಡಗಿರುವಂಥ ಉಗ್ರರನ್ನ ಹೊಡೆದುರುಳಿಸೋದಕ್ಕೆ ವಿಶೇಷವಾಗಿ ಈ ಕ್ಷಿಪಣಿಯನ್ನು ಬಳಸಲಾಯಿತು. ಅದರ ಜೊತೆಗೆ ಅರ್ಬನ್ ಏರಿಯಾಗಳಲ್ಲಿ, ಅಂದರೆ ನಗರ ಪ್ರದೇಶದಲ್ಲಿ ಕಟ್ಟಡಗಳ ಒಳಗಡೆ ಅವಿತಿರುವಂಥ ಉಗ್ರರನ್ನು ಹೊಡೆಯೋದಕ್ಕೆ ಈ ಕ್ಷಿಪಣಿಗಳನ್ನು ವಿಶೇಷವಾಗಿ ಬಳಸಲಾಯಿತು. ಕ್ಷಿಪಣಿ 2 ಭಾಗಗಳಿರುತ್ತೆ. ಮೊದಲನೇ ಭಾಗದ ಕೆಲಸ
ಒಂದು ಕಾಂಕ್ರೀಟ್ ರೂಫ್ ಏನಿರುತ್ತೆ ಆ ರೂಫಿನ ಒಳಗಡೆ ಛೇದ ಮಾಡ್ಕೊಂಡು ಹೋಗುತ್ತೆ, ಹೋಲ್ ಮಾಡುತ್ತೆ. ಆ ನಂತರ ಇಡೀ ಕ್ಷಿಪಣಿ ಕಾಂಕ್ರೀಟ್ ಕಟ್ಟಡದ ಒಳಗಡೆ ಹೋದ ನಂತರ ಒಳಗೆ ಬ್ಲಾಸ್ಟ್ ಆಗುತ್ತೆ. ಸೊ ಒಂದು ಕಟ್ಟಡದ ಒಳಗಿರೋರು ಯಾರೂ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ವಿಶೇಷವಾದ ಕ್ಷಿಪಣಿ ಇದು. ಅದಕ್ಕೋಸ್ಕರ ಕಾಂಕ್ರೀಟ್ ಕಟ್ಟಡದ ಒಳಗಡೆ ಇರುವವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಅಥವಾ ಭೂಮಿಯ ಒಳಗಡೆ ಅಂದರೆ ಬಂಕರ್ಗಳಲ್ಲಿ ಇರುವಂಥವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ, ಯುದ್ಧ ವಿಮಾನಗಳಿಂದ ಕೆಳಗಡೆ ಕಾಣಿಸಿದ್ರೆ ಯಾವ್ಯಾವ ಬಂಕರ್ಗಳನ್ನು ಗುರುತಿಸಬಹುದು, ನೆಲದ ಅಡಿಯಲ್ಲಿ ಬಂಕರ್ ಮಾಡಿರ್ತಾರಲ್ಲ ಅದರಲ್ಲಿ ಇರುವಂಥವ್ರನ್ನ ಹೊಡೆಯೋದಕ್ಕಾಗಿ ಇರುವಂತಹ ಸ್ಪೈಸ್ 2000 ಕ್ಷಿಪಣಿಗಳನ್ನು ಭಾರತ ಬಳಸಿದೆ. ವೀಣಾ. ಎಸ್ ಅಜಿತ್, ರೆಡಾರ್ ಮತ್ತು ಉಪಗ್ರಹದಿಂದ ಸೆರೆ ಹಿಡಿದಿರುವಂತಹ ಛಾಯಾಚಿತ್ರಗಳಿದು. ಇದನ್ನ ಈಗ ವಾಯುಸೇನೆ ರಿಲೀಸ್ ಮಾಡಿರುವಂತದ್ದು, ಕೇಂದ್ರ ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಆಗಿದೆ. ಸೊ ಇದರ ಈ ಸಾಕ್ಷಿ ಇಷ್ಟೇ ಸಾಕಾಗುತ್ತಾ ಪ್ರಶ್ನೆ ಮಾಡೋರಿಗೆ? ಸೊ ಮತ್ತು ಇದರ ಮೇಲೆ ಏನಾದರೂ ಪ್ರಶ್ನೆ ಈಗಾಗಲೇ ಇನ್ನೂ ಕೊಡಲಾಗಿದೆ ವೀಣಾ. ಆ ಜಾಗದಲ್ಲಿ 300 ಮೊಬೈಲ್ಗಳು ವರ್ಕ್ ಮಾಡ್ತಾ ಇದ್ವು ಅನ್ನೋದರ ಸಾಕ್ಷಿಯನ್ನ ಕೇಂದ್ರ ತಾಂತ್ರಿಕ ಸಂಸ್ಥೆ ನೀಡಿರುವಂಥದ್ದು. 300 ಮೊಬೈಲ್ಗಳು ಕೆಲಸ ಮಾಡ್ತಾ ಇದ್ವು. ಯಾವಾಗ ಏರ್ ಸ್ಟ್ರೈಕ್ ಆಗುವ ಕೆಲವೇ ನಿಮಿಷಗಳ ಮೊದಲು ಆ ಜಾಗದಲ್ಲಿ 300 ಮೊಬೈಲ್ಗಳಿದ್ವು ಅಂತ. ಅಂದರೆ 300 ಮೊಬೈಲ್ಗಳು ಅಂದರೆ ಕನಿಷ್ಠ 200 ಜನ ಇರಬೇಕಲ್ಲ. ಒಬ್ಬೊಬ್ರು ಯಾರ್ಯಾರೋ 2 ಮೊಬೈಲ್ ಇಟ್ಕೊಂಡಿದ್ರು ಅಂತ ಅಂದ್ಕೊಂಡ್ರು. ಕನಿಷ್ಠ 200 ಜನ ಅಲ್ಲಿದ್ರು ಅಂತ. ಹಾಗಾದರೆ ಅವರೆಲ್ಲ ಏನಾದರು? ಆಮೇಲೆ ಇಸ್ರೇಲಿ ಪತ್ರಕರ್ತೆಯೊಬ್ಬರು ಸ್ಥಳೀಯರನ್ನು ಮಾತನಾಡಿಸಿದಾಗ 35 ಶವಗಳನ್ನು ಪಾಕಿಸ್ತಾನಿ ಆರ್ಮಿ ಅವರು ಲಾರಿಗೆ ತುಂಬಿಕೊಂಡು ಹೋದರು ಮತ್ತು ಯಾರಿಗೂ ಸ್ಥಳೀಯರು ಯಾರು ಮಾತನಾಡಬಾರ್ದು ಅಂತ ಕಟ್ಟಪ್ಪಣೆಯನ್ನು ವಿಧಿಸಿದ್ದಾರೆ ಪಾಕಿಸ್ತಾನಿ ಆರ್ಮಿ ಅನ್ನುವಂಥದ್ದು. ಆ ವರದಿ ಮಾಡಿದಂಥವ್ರು ಭಾರತೀಯ ಪತ್ರಕರ್ತರಲ್ಲ, ವಿದೇಶಿ ಪತ್ರಕರ್ತರು ಅಂಥದ್ದೊಂದು ವರದಿಯನ್ನು ಮಾಡಿದ್ದಾರೆ. ಹೀಗಾಗಿ ಸಾಕ್ಷಿಗಳ ಸಾಲಾಗಿದೆ ವೀಣಾ. ಎಸ್ ಖಂಡಿತವಾಗ್ಲೂ. ಥ್ಯಾಂಕ್ ಯು ಅಜಿತ್ ತಮ್ಮೆಲ್ಲ ಮಾಹಿತಿಗಾಗಿ.